ಸೊ ಟೀ ಕುಡಿಯುವ ಗೈಸ್, ತಿಂಡಿ ಆಯಿತು, ಇನ್ನು ಟೀ ಕುಡಿದು ಆಮೇಲೆ ನೋಡುವ ಎಂತ ಅಂತ. ಇವತ್ತು ಫುಲ್ಲು ಬಿಸಿಲಿದೆ, ಫುಲ್ಲು ಬಿಸಿಲು. ನಿನ್ನೆ ಮತ್ತು ಇವತ್ತು, ನಿನ್ನೆ ಮಳೆ ಅಷ್ಟಿರಲಿಲ್ಲ, ಇವತ್ತು ಮಳೆ ಇಲ್ಲ, ಬೆಳಿಗ್ಗೆ ಬಿಸಿಲು ಬರ್ತಾಯಿದೆ. ಸೊ ನೋಡುವ. ಸೊ ಗಾಯ್ಸ್, ಈಗ ಸಿಮೆಂಟ್ ಹಾಕುವ ಕಾರ್ಯಕ್ರಮ ಕಾಂಪೌಂಡಿಗೆ ಮಾಡುವ. ಸೊ ಅದಕ್ಕಿಂತ ಮುಂಚೆ ನೆಲವನ್ನು ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಆಮೇಲೆ ಮಾಡಿದರೆ ಅಲ್ಲಿ ಬರುವ ಕೊಳಕೆಲ್ಲ ಬರೋದಿಲ್ಲ, ಇಲ್ಲಿ ಹುಲ್ಲೆಲ್ಲ ಮಿಕ್ಸ್ ಆಗಿ ಬರ್ತದೆ. ಸೊ ಗೈಸ್, ಹೊಯ್ಗೆಲ್ಲ ಹಾಕಿ ಆಯಿತು, ಇನ್ನು ಸಿಮೆಂಟ್ ಹಾಕೋದು. ಸಿಮೆಂಟ್ ಒಂದು ಸಲ ಹಾಕಿದೆ, ಇದೀಗ ಎರಡನೇ ಸಲ. ಅದು ಸ್ವಲ್ಪ ಸ್ವಲ್ಪ ತಗೊಂಡು ಬಂದದ್ದು ಅಷ್ಟೇ. ಸೊ ಅದಾದ ನಂತರ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಯಾವ ರೀತಿ ಅಂದರೆ ತುಂಬ ಎಲ್ಲ ಇದ್ದರೆ ಕೊಟ್ಟಿನಲ್ಲಿಯೇ ಮಿಕ್ಸ್ ಮಾಡ್ತಾರೆ, ಅಂದರೆ ಹಾರೆಯಲ್ಲಿ ಮಿಕ್ಸ್ ಮಾಡ್ತಾರೆ. ಇದು ನಾನೀಗ ಈ ಚಿಕ್ಕ ಇದರಲ್ಲಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಸೊ ಚೆನ್ನಾಗಿ ಮಿಕ್ಸ್ ಆದ ನಂತರ ನೀರು ಹಾಕಬೇಕು. ಸೊ ಗೈಸ್, ಸಿಮೆಂಟ್ ಮತ್ತು ಹೊಯ್ಗೆ ಚೆನ್ನಾಗಿ ಮಿಕ್ಸ್ ಆಯಿತು. ಇನ್ನೀಗ ನೀರು ಹಾಕ್ಕೊಳ್ಳೋದು. ನೀರು ಹಾಕ್ಕೊಂಡು ಚೆನ್ನಾಗಿ ಹಾರೆಯಲ್ಲಿ ಮಿಕ್ಸ್ ಮಾಡಿಕೊಳ್ಳೋದು, ಅಂದರೆ ಸಾರಣೆ ಮಾಡಲಿಕ್ಕೆ ಆಗುವ ಹಾಗೆ. ಸಾರಣೆ ಅಂದರೆ ಫುಲ್ಲು ಸಾರಣೆ ಮಾಡೋದಿಲ್ಲ ನಾನು, ಸ್ವಲ್ಪ ಅದೇ ಅವರು ಬಿಟ್ಟ ಸ್ಥಳದಲ್ಲಿ ಮಾತ್ರ ಇದು ಮಾಡೋದು ಅಷ್ಟೇ. ಸೊ ಗೈಸ್, ಕಾಂಪೌಂಡು ನೋಡಿ ಹೇಗಿದೆ ಅಂತ. ಸೊ ಸಿಮೆಂಟೆಲ್ಲ ಕಲಸಿ ಆಗಿದೆ, ಇಲ್ಲಿಂದ ಅಲ್ಲಿವರೆಗೂ ಅವರು ಕಲ್ಲು ಕಟ್ಟಿ ಹೋಗಿದ್ದಾರೆ, ಆದರೆ ಫುಲ್ಲು ಸಿಮೆಂಟನ್ನು ಎಡೆಯಲ್ಲಿ ತುಂಬಿಸಲಿಲ್ಲ ನೋಡಿ, ಇಲ್ಲಿ ಎಲ್ಲ ಬಿಟ್ಟುಕೊಂಡು. ಸೊ ಇದನ್ನೆಲ್ಲ ಫಿಲ್ ಮಾಡಬೇಕು ನಾವೀಗ. ಸೊ ಇದಾದ ನಂತರ ಆಮೇಲೆ ನಿಮಗೆ ನಾನು ತೋರಿಸ್ತೇನೆ. ಸೊ ಗೈಸ್, ಸಿಮೆಂಟೆಲ್ಲ ಹಾಕಿ ಪೂರ್ತಿ ಆಯಿತು. ಸೇಕೆಯಲ್ಲಿ ಸಾಕಾಗ್ತಾ ಉಂಟು, ಭಯಂಕರ ಬಿಸಿಲುಂಟು ಇವತ್ತು. ಸೊ ಇವತ್ತು ಬುಧವಾರ ಅಂತ ಕಾಣ್ತದೆ. ಬುಧವಾರ ಆದ ಕಾರಣ ಇವತ್ತು ಕರೆಂಟು ಸಹ ಇಲ್ಲಿ. ಸೊ ನೋಡಿ, ಈಗ ಸಿಮೆಂಟ್ ಹಾಕಿ ಆಯಿತು, ಫುಲ್ ಹಾಕಿದ್ದೇನೆ. ಮಾಡಬೇಕಾಗಿ ಬಂದಿದ್ದೀವಿ, ಏನು ಮಾಡೋದು ಅಲ್ವಾ. ಆಮೇಲೆ ಇಲ್ಲಿ ಸೊ ಇವತ್ತಿನ ಗಾಯ್ಸ್ ಅಲ್ಲ ಅಂತ ಕಾರಣ. ಸೊ ಇವತ್ತಿನ ಊಟಕ್ಕೆ ಕುಚ್ಚಿಲಕ್ಕಿ, ಇದೆಂತ ಬಾಳೆಕಾಯಿ ಹೂವಿನ ತಂಬುಳಿ, ಆಮೇಲೆ ಮಜ್ಜಿಗೆ, ಆಮೇಲೆ ಹಲಸಿನ ಹಣ್ಣು, ಹಲಸಿನಕಾಯಿ ಪಲ್ಯ. ಸೊ ಇಷ್ಟು ಇವತ್ತಿನ ಮೆನು. ಸೊ ಗೈಸ್, ನಾವೀಗ ಪುತ್ತೂರಿಗೆ ಬಂದಿದ್ದೇವೆ. ಸೊ ಉತ್ತಮ್ ಮೆಡಿಕಲ್ಸ್ ಅಂತ ಹೇಳೋ ಜಾಗಕ್ಕೆ. ಸೊ ಅಮ್ಮನಿಗೆ ಸ್ವಲ್ಪ ಮೊಣಕಾಲು ನೋವಿದೆ ಅಂತೆ, ಸೊ ಅದಕ್ಕಾಗಿ ಬಂದಿದೆ. ಸೊ ಹೋಗುವ.